ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿ ನಾನು ಉತ್ತರ ಕರ್ನಾಟಕ ಭಾಷಾದಾಗ ಹೇಳಲಿಕ್ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮ್ಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ. ನಿಮಗ್ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪಾರ್ಬೇಡ್ರಿ. ಈ ಪ್ರೀತಿಯಿಂದ ತಬ್ಕೊಳ್ಳುದು, ಹಣಿಗೆ ಮುತ್ತಿಡುದು ಅಂದ್ರೆ ಎದ್ರ ಸಂಕೇತ ಹೇಳ್ರಿ? ಇದೇನಪ್ಪಾ ಮಿರ್ಚಿ ಮಂಡಕ್ಕಿದಾಗ ಶುರು ಏನೇನೋ ಹೇಳಿಕತ್ತಾರ ಶ್ವೇತಕ್ಕ ಅನ್ಕೊಂಡ್ರಿ ನೀವು? ನೋಡ್ರಿ, ಈ ದೃಶ್ಯ ನೋಡಿ ನನಗ್ ಬಹಳ ಕನ್ಫ್ಯೂಸ್ ಆಯ್ತು, ಅಷ್ಟೇ ಸಿಟ್ಟನು ಬಂತು. ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣದ ಆರೋಪಿ ಸಾಫಿ ಬೆಳ್ಳಾರೆಯನ್ನ ಪೊಲೀಸರು ಸೋಮವಾರ ಬೆಳತಂಗಡಿ ಕೋರ್ಟಿಗೆ ಹಾಜರುಪಡಿಸಿದ್ರು. ಇಷ್ಟ ದಿನ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲ್ನ್ಯಾಗ ಇದ್ರು ಈ ಆರೋಪಿ. ಈಗ ಬಾಡಿ ವಾರೆಂಟ್ ಮೂಲಕ ಈ ಬೆಳತಂಗಡಿ ಕೋರ್ಟಿಗೆ ಹಾಜರುಪಡಿಸಿದ್ರು. ನೋಡ್ರಿ, 2017 ನಡೆದಂತಹದ್ದು RSS ಮತ್ತ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಅವಹೇಳನಕಾರಿ ಭಾಷಣ ಮಾಡಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂಗ ತನಿಖೆ ಮಾಡ್ಲಿಕತ್ತಾರ. ತನಿಖೆ ಮಾಡೋ ಸಲುವಾಗಿ ಆ ಆರೋಪಿನ ಕರ್ಕೊಂಡು ಹೊಂಟಿದ್ರು. ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣದಾಗ 2 ವರ್ಷಗಳ ಹಿಂದ NIA ಈ ಆರೋಪಿನ ಅರೆಸ್ಟ್ ಮಾಡಿತ್ತು. ಈ ಆರೋಪಿಗೆ ಇಲ್ಲಿ ತನಕ ಜಾಮೀನು ಸಿಕ್ಕಿರ್ಲಿಲ್ಲ. ಕೋರ್ಟಿಗೆ ಹಾಜರುಪಡಿಸಿದ ಮೇಲೆ ಮತ್ತೆ ಬೆಂಗಳೂರಿನ ಪರಪ್ಪನ ಅಗ್ರಹಾರದ ಜೈಲಿಗೆ ಕರ್ಕೊಂಡು ಹೋದ್ರು. ಆದ್ರೆ ವಿಷಯ ಅದಲ್ರಿ, ಈ ಆರೋಪಿನ ಕೋರ್ಟಿಗೆ ಹಾಜರುಪಡಿಸುವ ಮುಂದ ಪೊಲೀಸರು ಕರ್ಕೊಂಡು ಹೊಂಟಿದ್ರಲ್ಲ, ಅವಾಗ ಪೊಲೀಸರು ಎದುರೇ ಹಿಂಗ ಯುವಕನೊಬ್ಬ ಬಂದ್ ಆ ಆರೋಪಿ ಹಣಿಗೆ ಮುತ್ತು ಕೊಟ್ಟ. ಇದನ್ನ ನೋಡಿ ಗಾಬರಿ ಆಯ್ತು. ಇದು ವಿಡಿಯೋ ಈಗ ವೈರಲ್ ಆಗ್ಯದ. ಈ ಮುತ್ತು ಕೊಟ್ಟಂತ ಯುವಕ ಉಜಿರೆ ನಿವಾಸಿ ಹೈದರ್ ನಿರ್ಸಾಲ್ ಪುತ್ರ ಸಹಲ್ ನಿರ್ಸಾಲ್ ಅಂತ ಗೊತ್ತಾಗೈತಿ. ಪೊಲೀಸರ ಮೂಲಗಳಿಂದ ಗೊತ್ತಾಗೈತಿ. ಸೋಷಿಯಲ್ ಮೀಡಿಯಾದಾಗ ಈ ವಿಡಿಯೋ ಫುಲ್ ವೈರಲ್ ಆಗ್ಲಿಕತ್ತದ. ಬೆಳತಂಗಡಿ ಪೊಲೀಸರು ಇವ ಸಹಲ್ ನಿರ್ಸಾಲ ಇವನಿಗೆ ಹುಡುಕಾಟ ನಡೆಸ್ಲಿಕತ್ತಾರ. ನೋಡ್ರಿ. ಒಬ್ಬ ಹಿಂದೂ ಕಾರ್ಯಕರ್ತನ ಕೊಲೆ ಕೇಸ್ನ್ಯಾಗ ಆರೋಪಿ ಆಗಿರುವಂತಹ ಇಂಥ ಕೊಲೆಗಡಕನಿಗೆ ಮುತ್ತು ಕೊಡುದಂದ್ರೆ ಏನ್ರಿ? ಅಲ್ರಿ, ಒಬ್ಬರ ಮೇಲೆ ಚಲೋ ಭಾವನೆ, ಒಳ್ಳೆತನ, ಪ್ರೀತಿ, ಕಾಳಜಿಯನ್ನ ವ್ಯಕ್ತಪಡಿಸೋದಪ್ಪ ಹಿಂಗ್ ಬಂದ್ ಕೊಡ್ತಾರಂದ್ರೆ ಏನ್ ಹೇಳ್ಬೇಕು ಹೇಳ್ರಿ? ನೋಡ್ರಿ, ಇನ್ನೊಂದು ಮಂದಿಗೆ ಎಷ್ಟು ತಪ್ಪು ತಿಳುವಳಿಕೆ ಇರ್ತದ ಅನ್ಲಿಕ್ಕೆ ಇಲ್ಲೊಬ್ರು ಮಾತ್ರ ನೀವು ಕೇಳಲೇಬೇಕು. ಇವ್ರಿಗೆ ಹಾಲಿನ ರೇಟ್ ಹಿಂಗ ಮೇಲೆ ಹೆಚ್ಚು ಮಾಡಿರೋದಕ್ಕೆ ಯಾವುದೇ ಪ್ರಾಬ್ಲಮೇ ಇಲ್ಲಂತ. ವರ್ಷಕ್ಕೆ 2 ಸಲ ಅಲ್ಲ 3 ಸಲ ಬೇಕಾದ್ರೂ ಹಾಲಿನ ರೇಟ್ ಹೆಚ್ಚು ಮಾಡ್ಲಿ ಅಂತ ಅಲ್ಲಿಗತ್ತಾರ. ಯಾಕ ಅಂತ ಕೇಳಿದ್ರ ಹೇಳ್ತಾರ ಅವರು, ಈ ಹಾಲಿನ ರೇಟ್ ಹೆಚ್ಚು ಮಾಡಿದ್ದು ರೈತರಿಗೆ ಕೊಡ್ಲಿಕ್ಕಂತ. ಅಂದ್ರ ಆ ಹೆಚ್ಚಿನ ರೊಕ್ಕೆಲ್ಲ ರೈತರಿಗೆ ಹೋಗ್ಲಿಕ್ಕತ್ತದಂತ ತಿಳ್ಕೊಂಡಾರಂತ ಇವ್ರು. ಇದನ್ನ ಕೇಳಿದ್ ಕೂಡಲೇ ಸುದೀಪ್ ಅವ್ರ ಡೈಲಾಗ್ ನೆನಪಾಗ್ಲಿಕ್ಕತ್ತದ. ಓ ಭ್ರಮೆ! ಇಂಥವ್ರ ಮಂಕ್ ಬುದ್ಧಿ ಏನ್ ಹೇಳ್ಬೇಕ್ರಪ್ಪ? ಕೇಳ್ರಿ ಅವ್ರ ಮಾತು ಒಂದ್ಸಲ. ವಸ್ತಲ್ಲ ನಾನು ಹೇಳಲ್ಲ ಮೇಡಮ್, ಹಾಲಿಗೆ ಮಾಡಿರೋದು ಮಾತ್ರ ಒಳ್ಳೇದೇನೆ. ಯಾಕಂದ್ರೆ ರೈತರಿಗೆ ಉಪಯೋಗ ಆಗುತ್ತೆ. ನಾನು ಒಬ್ಬ ರೈತನ ಮಗ ಆಗಿ ನಾನು ಹೇಳ್ತಾ ಇರೋದು, 2 ಸಲ ಎಲ್ಲ 3 ಸರಿ ಮಾಡ್ಲಿ ಮೇಡಮ್, ರೈತರಿಗೆ ಒಳ್ಳೇದಲ್ಲ. ಈಗ ನೀವು ಬೇರೆದು ಕೆಟ್ಟ ಚಟಗಳಿಗೆ ರೇಟ್ ಜಾಸ್ತಿ ಮಾಡೋದಕ್ಕೆಲ್ಲ ದುಡ್ಡು ಕೊಡ್ತೀರಿ ಅಲ್ವಾ? ಡ್ರಿಂಕ್ಸ್ ಜಾಸ್ತಿ ಮಾಡಿದಾಗ ಅದಕ್ಕೂ ಕೊಡ್ತಾ ಇದೀರಿ. ಈಗ ಹಾಲ್ ರೇಟ್ ಜಾಸ್ತಿ ಮಾಡಿದಕ್ಕೆ ನೀವ್ ಯಾಕೆ ಕೇಳ್ತಾ ಇದ್ದೀರಾ ರೈತರು ಜಾಸ್ತಿ ಮಾಡಿದ್ದಾರೆ ಅಂತ? ತಪ್ಪಲ್ವಾ? ಹಾಲ್ ರೇಟ್ ಜಾಸ್ತಿ ಮಾಡಿರೋದು ಒಳ್ಳೇದೇ. ಹೌದು, ಪ್ರತಿಯೊಬ್ಬ ಮನೆಯಲ್ಲೂ ಎಣ್ಣೆ ಹೊಡಿತಾರೆ, ರೇಟ್ ಜಾಸ್ತಿ ಮಾಡ್ಯಾರ, ಅದನ್ನ ಯಾಕೆ ಕೇಳಲಿಲ್ಲ? ಅಲ್ರಿ, ನನಗ ಅನಿಸ್ಲಿಕ್ಕತ್ತದ ಈ ಎಣ್ಣೆ ರೇಟ್ ಹೆಚ್ಚು ಮಾಡಿದ್ದಕ್ಕ ಬಹಳ ಮನಸ್ಸಿಗೆ ಹಚ್ಕೊಳಂಗ್ ಕಾಣ್ತೈತಿ. ಅದ್ರ ಬಗ್ಗೆನೆ ಬಹಳ ತಲೆ ಕೆಡಿಸ್ಕೊಳಂಗ್ ಕಾಣ್ತೈತಿ. ಹಿಂಗಾಗಿ ಇಂಥ ಆಲ್ಕೋಹಾಲ್ ಪ್ರಿಯರ್ ಇರ್ತಾರಲ್ಲ, ಇವರಿಗೆ ಸಹಜವಾಗಿ ಒಂಥರ ಹಾಲಿನ ಮೇಲೆ ಸಿಟ್ಟಿರ್ತೈತಿ. ಅದಕ್ಕೆ ಹಾಲಿನ ರೇಟ್ ಇನ್ನ ಹೆಚ್ಚಾಗ್ಲಿ ಅಂತ ಕೇಳ್ಕೊಳಕತ್ತಿರಬಹುದು. ಪಾಪ ಎಣ್ಣೆ ರೇಟ್ ಹೆಚ್ಚಾಗಿದ್ದು ಯಾರು ಕೇಳಲೇ ಆಗ್ಯಾರಲ್ಲ ಅಂತ ಹೇಳಿ ಮತ್ತಿಟ್ಟು ಮನ್ಸಿಗೆ ಹಚ್ಕೊಂಡಾರ. ಇದೇ ಬ್ಯಾಸರದಾಗ ಇನ್ನ 1-2 ಪೆಗ್ ಹೊಡೆದ್ರು ಹೊಡಿಬಹುದ್ರಪ್ಪ. ಏನ್ ಹೇಳ್ತೀರಿ ಹೇಳ್ರಿ ಇಂಥವ್ರ ಮಂದಿ ಬಗ್ಗೆ? ಈ ದಾವಣಗೆರೆದಾಗ ಸಂಚಾರಿ ಪೊಲೀಸರು UP CM ಯೋಗಿ ಫ್ಯಾನ್ಸ್ ಅಂತ ಕಾಣ್ತೈತಿ ನೋಡ್ರಿ. ಬುಲ್ಡೋಜರ್ ಯೋಗಿ ಬಾಬಾ ನೆರಳು ಅವ್ರ ಮೇಲೆ ಬಿದ್ದೈತಿ. ಯಾಕಂದ್ರ ಅಲ್ಲಿನ ಸಂಚಾರಿ ನಿಯಮ ಕಟ್ಟುನಿಟ್ಟಾಗಿ ಪಾಲಿಸ್ಬೇಕಂತ ಹೇಳಿ ಹೊಸ ಐಡಿಯಾ ಕಂಡುಕೊಂಡಾರ ಅವರು. ಭಾರಿ ಐತಿ ಐಡಿಯಾ. ಈ ಗಾಡಿ ಓಡಿಸೋ ಮುಂದ ನಮ್ಮ ತಲಿ, ನಮ್ಮ ಜೀವ ಸುರಕ್ಷಿತ ಆಗಿರ್ಬೇಕಂತ ಹೇಳಿ ಹೆಲ್ಮೆಟ್ ಹಾಕೊಳ್ಳೋದು ಕಡ್ಡಾಯ ಅದ. ಅಷ್ಟೇ ಯಾಕೆ, ಹಿಂದ್ ಕೂತವ್ರನ್ನು ಹೆಲ್ಮೆಟ್ ಹಾಕೋಬೇಕು. ಆದ್ರೆ ಈಗ ನೋಡ್ರಿ, ಒಂಥರ ಸ್ಟೈಲಿಶ್ ಆಗಿ ಕಾಣಿಸುವಂತ ಕಲರ್ ಬೇರೆ ಬೇರೆ ಕಾಣಿಸುವಂತ ಹಾಫ್ ಹೆಲ್ಮೆಟ್ಗಳು ಬಂದಾವ್. ಸುಮ್ಮನೆ ಶೋಕಿಗೆ ಹಾಕೊಳ್ಳೋವು, ಇವು ಚಂದ ಕಾಣ್ತದ ಅಂತ ಹೇಳಿ ಇಂಥ ಹೆಲ್ಮೆಟ್ಗಳನ್ನೇ ಮಂದಿ ಹೆಚ್ಚು ಬಳಸ್ತಾರ. ಅಷ್ಟೇ ಅಲ್ರಿ, ಒಂದಿಷ್ಟು ಉಡಾಳ ಹುಡುಗರು ಇರ್ತಾರ ನೋಡ್ರಿ, ಈ ಸೈಲೆನ್ಸರ್ ನಿಂದ ಚಿತ್ರ ವಿಚಿತ್ರ ಸೌಂಡ್ ಬರುವಂತ ರೀತಿಯಲ್ಲಿ ತಾವು ಮಾಡಿಫೈ ಮಾಡ್ಕೊಂಡಿರ್ತಾರ ಗಾಡಿನ. ಇಂಥವನ್ನೆಲ್ಲ ದಾವಣಗೆರೆ ಸಂಚಾರಿ ಪೊಲೀಸರು ಸೀಸ್ ಮಾಡಿ ಬುಲ್ಡೋಜರ್ ನಿಂದ ಈ ಎಲ್ಲಾ ಹಾಫ್ ಹೆಲ್ಮೆಟ್ಗಳನ್ನು ಪುಡಿ ಮಾಡಿ ಸರಿಯಾಗಿ ಪಾಠ ಕಲಿಸ್ಲಿಕತ್ತಾರ.
ಸೀನ್ ನೋಡಿ ಗಾಬರಿ ಆಗಿಬಿಟ್ಟೆ ನಾನು. ನೋಡ್ರಿ, ಮೆಟ್ರೋದಾಗ ಇತ್ತೀಚೆಗೆ ರೇಟ್ ಹೆಚ್ಚಾಗಿದ್ದಕ್ಕ ಸ್ವಲ್ಪ ಮಂದಿ ಓಡಾಡೋದು ಕಮ್ಮಿ ಆಗ್ಯದ. ಆದ್ರ ಮೆಟ್ರೋದಾಗ ನೋಡ್ರಿ ಏನನ್ನೂ ತಿನ್ನುವಂಗಿಲ್ಲ, ನೀರ್ ಬಿಟ್ಟು ಬೇರೆ ಏನನ್ನೂ ಕುಡಿಯುವಂಗಿಲ್ಲ. ಆದ್ರೆ ಇಲ್ಲೊಬ್ಬ ಮಹಾಶಯ ರಾಜಾರೋಷವಾಗಿ ಓಪನ್ ಆಗಿ ಏನ್ ಮಾಡ್ಲಿಕ್ಕತ್ತಾನ ಗೊತ್ತಾ? ಈ ಸಂಜೆ ಆದ್ರ ಗಂಡು ಮಕ್ಳೆಲ್ಲ ರಾತ್ರಿ ಬಾರ್ನ್ಯಾಗ ಕುಂತ್ಕೊಂಡು ಸೈಡ್ಸು ಸ್ನಾಕ್ಸು ಜೊತೆಗೆ ಪೆಗ್ ಹಾಕ್ತಾರ ನೋಡ್ರಿ. ಆ ಥರ ಮೆಟ್ರೋದಾಗ ಕುತ್ಕೊಂಡು ಹಿಂಗ್ ಓಪನ್ ಆಗಿ ಪೆಗ್ ಹಾಕ್ಲಿಕ್ಕತ್ತಾನ ಮಾರಾಯ. ಇಂಥ ತಲಿಕೆಟ್ಟ ಮಂದಿ ಚಾನ್ಸ್ ಸಿಕ್ಕ್ರ ನೋಡ್ರಿ ಸಾರ್ವಜನಿಕ ಸ್ಥಳದಾಗ ಏನ್ ಬೇಕಾದ್ರೂ ಮಾಡುವಂತ ವಿಕೃತ ಮನಸ್ಥಿತಿ ಇರುವವರು ಇರ್ತಾರೆ. ಇಂಥವ್ರು ನಿಮಗೆ ಎಲ್ಲರ ಸಿಕ್ಕ್ರಂದ್ರ ಸುಮ್ಮನೆ ಬಿಡ್ಬೇಡ್ರಿ. ಯಾಕಂದ್ರೆ ಇಲ್ಲಿ ಜವಾಬ್ದಾರಿಯುತ ನಾಗರಿಕರು ಇಂಥದ್ದನ್ನ ನೋಡಿ ಸುಮ್ಮನೆ ಇರಬಾರ್ದು, ಇಂಥದ್ದನ್ನ ನಡಿಲಿಕ್ಕೆ ಬಿಡಬಾರ್ದು, ಇಂಥವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕಂತ ನೋಡ್ರಪ್ಪ. ನಿಮಗೆ ಏನನ್ನಿಸ್ತದ ಕಮೆಂಟ್ ಮಾಡಿ ತಿಳಿಸ್ರಲ್ಲ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.